ಹೀಗೆ ಕಾನೂನಿನ ಅಡಿಯಲ್ಲಿ ಎಲ್ಲೆಲ್ಲಿ ಏನು ಏನು ಇಂದಿನ IPC ಏನಿದ್ದಾವೆ ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಇದರಲ್ಲಿ ತಗೊಂಡಿದ್ದಾರೆ. ಓಕೆ, ಏನಾದೇನು ಅದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ನೀನು ಹೆಚ್ಚಿಗೆ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಸಹ ಇದರಲ್ಲಿ ಬದಲಾವಣೆ ಮಾಡಿದ್ದಾರೆ. ಆದರೆ ಅಫೆನ್ಸ್ಗಳನ್ನು ಸೆಕ್ಷನ್ಗಳನ್ನು ಕಡಿಮೆ ಮಾಡಿದ್ದಾರೆ ಮತ್ತು ಅದ್ರ ಪನಿಷ್ಮೆಂಟನ್ನು ಜಾಸ್ತಿ ಮಾಡಿದ್ದಾರೆ ಒಂದಷ್ಟು ವಿಷಯಗಳು. ನೀವು ಗಮನಿಸಬಹುದು ಈ ಪನಿಷ್ಮೆಂಟನ್ನು. ಜಸ್ಟ್ ಫಾರ್ ಎಕ್ಸಾಂಪಲ್ ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬೀಯಿಂಗ್, ಜಸ್ಟ್ ಅಫೆನ್ಸಸ್ ಅಗೇನ್ಸ್ಟ್ ವುಮೆನ್ ಅಂಡ್ ಚೈಲ್ಡ್, ಇವೆರಡಿಗೆ ಹೆಚ್ಚಿನ ಪ್ರಯಾರಿಟಿ ಕೊಟ್ಟಿರ್ತಕ್ಕಂಥ ನಾವು ಗಮನಿಸ್ತೀವಿ. ಯು ಆರ್ ನಾಟ್ ಸಪೋಸ್ ಟು ಸ್ಟೇರ್. ಒಂಚೂರು ಅಕಸ್ಮಾತ್ ಗೊತ್ತಿಲ್ಲ ಸ್ಟೇರ್ ಮಾಡಿದಾಗ ಇಟ್ಸ್ ಅಮೌಸ್ಟ್ ಅಫೆನ್ಸ್. ಪನಿಷ್ಮೆಂಟ್, ಸಿವಿಯರ್ ಪನಿಷ್ಮೆಂಟ್ 3 years. ಸೊ ಹೀಗೆ ಅಫೆನ್ಸ್ಗಳನ್ನು ಮಾಡಿದೆ. ಒಂದು ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತಿನವರೆಗೂ. ನಾನು ಎಲ್ಲ ನಾವು ಕಾನೂನುಗಳನ್ನು ನಾವು ಒಳಪಡಿಸಿದಾಗ ಚೈಲ್ಡನ್ನು ಡಿಫೈನ್ ಮಾಡಿದ್ದಾರೆ ಸೆಕ್ಷನ್ 2ನಲ್ಲಿ. ಚೈಲ್ಡ್ ಅಂದರೆ ಏನು? ಬಿಲೋ ದಿ ಏಜ್ ಆಫ್ 18 years. ಹೌದು, 18 ವರ್ಷಗಳಿಂದ ಕೆಳಮಟ್ಟ ಇರ್ತಕ್ಕಂಥವ್ರನ್ನೆಲ್ಲ ಚೈಲ್ಡ್ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು ಒಂದು ಡಿಫೈನ್ ಸೆಕ್ಷನ್ 2 ಸಬ್ ಕ್ಲಾಸ್ 9 ಇದರಲ್ಲಿ ಸಬ್ ಕ್ಲಾಸ್ 9ನಲ್ಲಿ ಡಿಫೈನ್ ಮಾಡಿದ್ದಾರೆ. ಸೆಕ್ಷನ್ 3 ಡಿಫೈನ್ ಮಾಡಿದ್ದಾರೆ. ಓಕೆ, ಆದರೆ ಸಬ್ ಕ್ಲಾಸ್ ಸೆಕ್ಷನ್ 2 ಸಬ್ ಕ್ಲಾಸ್ 19ನಲ್ಲಿ ವುಮೆನ್ ಮ್ಯಾನ್ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ದಾರೆ. ಮ್ಯಾನ್ ಹ್ಯೂಮನ್ ಬೀಯಿಂಗ್ at the age, there is no age limit for that. At any human being of any age. Man anna human being of any age. Okay. Woman anna human being of any age. Child anna below the 18 years. Man and woman human being of any age andaga that includes child also. Okay. ಹೌದು, they perfect ಮಾಡಿಲ್ಲ. Human being, man ಅಂದ್ರೆ human being of any age ಅಂದಾಗ what does it mean? ಒಂದು ಕಡೆ ಚೈಲ್ಡ್ಗೆ 18 ಬಿಲೋ 18 years ಅಂತ ಹೇಳ್ತಾರೆ. ಹೌದು, ಮ್ಯಾನ್ ಹ್ಯೂಮನ್ ಬೀಯಿಂಗ್ ಆಫ್ ಎನಿ ಏಜ್ ಅಂದಾಗ ಹ್ಯೂಮನ್ ಬೀಯಿಂಗ್ ಆಫ್ ಎನಿ ಏಜ್ ಆಫ್ಟರ್ 18 years ಅಂತ ಬರಬೇಕಾಯ್ತು, ಅಥವಾ 21 years ಏನು ಫಿಕ್ಸ್ ಮಾಡಬೇಕಾಯ್ತು. ಹೌದು. ಸಪೋಸ್ ಎನ್ ಅಫೆನ್ಸ್ ಇಸ್ ಕಮಿಟೆಡ್ ಬೈ ಎನ್ ಚೈಲ್ಡ್, then now it is been considered whether it can be considered under section 2 of subsection 3 or whether it's required to be considered section 19 subsection 19 of section 2 of the ನ್ಯಾಯ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ. ಓಕೆ, ಅಂತಕ್ಕಂಥ ಒಂದು ಜಿಜ್ಞಾಸೆ, ಒಂದು ವ್ಯಾಖ್ಯಾನಗಳು ಸಹಜವಾಗಿ ಈ ಥರ ಸಣ್ಣ ಪುಟ್ಟ ಅನೇಕ ಸಮಸ್ಯೆ, ಇದು ಸಣ್ಣ ಪುಟ್ಟ ಅನ್ನೋದಕ್ಕಿಂತ ಬಹಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳು ಅನೇಕ ಅಫೆನ್ಸ್ಗಳಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಸೊ ಬರುವಂಥ ದಿನಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಲಾಂಗಳನ್ನು ಕೋರ್ಟ್ ಮುಂದೆ ಹೋದಾಗ ಅದನ್ನು ವ್ಯಾಖ್ಯಾನ ಮಾಡ್ತಕ್ಕಂಥ ವಿಧಾನದಲ್ಲಿ ಇದಕ್ಕೆ ತಪ್ಪು ಪರಿಕಲ್ಪನೆ ಬಂದಾಗ ಎಷ್ಟೋ ಜನ ಅದರಿಂದ ಅಕ್ವಿಟಲ್ ಆಗಿ ಹೋಗ್ಬಿಡ್ತಾರೆ. ಹಾಸ್ಪಿಟಲ್ ಖುಲಾಸೆ ಆಗೋಗ್ಬಿಡ್ತಾರೆ. ಇದೊಂದು ಡಿಫಿನೇಷನ್ನಲ್ಲಿ ಖುಲಾಸೆಗಳು ಹೋಗ್ತಕ್ಕಂಥ ಸಾಧ್ಯತೆಗಳಿದಾವೆ. ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್, ಐ ವಿಟ್ನೆಸ್, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಸೊ ಇವೆಲ್ಲ ಬೇರೆ ಬೇರೆ ವಿಧಾನಗಳನ್ನು ನಾವು ಕಾಣಬೇಕಾಗ್ತದೆ. ಬಟ್ ಇವುಗಳನ್ನು ಗಮನಿಸಿದಾಗ ಇವರು ವ್ಯಾಖ್ಯಾನಗಳನ್ನು ನಾವು ವ್ಯಾಖ್ಯಾನ ಮಾಡುವಂಥ ಡಿಫೈನ್ ಮಾಡುವಂಥ ಸಂದರ್ಭದಲ್ಲಿ ಕೋರ್ಟ್ಗಳು ಜುಡಿಷಿಯಲ್ ರಿವ್ಯೂಸನ್ನು ಬೇರೆ ಬೇರೆ ವಿಧಾನಗಳಲ್ಲಿ ತಗೊಳ್ಳುವಂಥ ಸಾಧ್ಯತೆ, ತಿರುವುಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದನ್ನು ರೆಕ್ಟಿಫೈ ಮಾಡ್ತಕ್ಕಂಥ ಅವಕಾಶ ಮುಂದಿನ ದಿನಗಳಲ್ಲಿ ಇದಾಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಯಾಕಂದರೆ ಇರ್ತಕ್ಕಂಥದ್ದನ್ನು ವಿಶೇಷವಾಗಿ ಇಲ್ಲದೇ ಇರ್ತಕ್ಕಂಥದ್ದು ಏನು ಮಾಡಿಲ್ಲ, ಅಥವಾ ಹೊಸದಾಗಿ ತಂದಿರ್ತಕ್ಕಂಥ ಏನು ಮಾಡಿಲ್ಲ. ಇದರಲ್ಲಿ ಮಾಡಿರ್ತಕ್ಕಂಥ ವಿಧಾನ ಅಂದರೆ ಅತಿ ಹೆಚ್ಚು ನೀವು ಮಾಡಿರ್ತಕ್ಕಂಥದ್ದು ಸ್ವಲ್ಪ ಅಫೆನ್ಸ್ಗಳನ್ನು, ಶಿಕ್ಷೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಆಮೇಲೆ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ನಾನು ಇದನ್ನು ತಪ್ಪಿಡಿತಾ ಇದ್ದೀನಿ ಅಂತಲ್ಲ, ಓಕೆ, ಕಾನೂನಲ್ಲಿರ್ತಕ್ಕಂಥ ಸ್ವಲ್ಪ ಸಂಕಷ್ಟಗಳನ್ನು ನಾನು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ಲೂಪಲ್ಸ್. ಎಸ್. ಯಾಕಂದರೆ ಏನಕ್ಕೆ ಲೂಪಲ್ಸ್ ಅಂತ, ನಾಳೆ ದಿವಸ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಜನಸಾಮಾನ್ಯರಿಗೆ ಇವತ್ತು ನೋಡಿ ಇಲ್ಲಿರ್ತಕ್ಕಂಥ ಎಲ್ಲ ಅಫೆನ್ಸ್ಗಳನ್ನು ನಾನು ಇದು ನಿಮ್ಗೆ ಹೇಳಬೇಕಾ ಬೇಡ ಅಂತಕ್ಕಂಥದ್ದು ಹೇಳ್ತಾ ಇದನ್ನು ಒಂದು ಸಮಸ್ಯೆ ಇದೆ. ಓಕೆ, ಒಂದಷ್ಟು ವರ್ಗಗಳ ಹೆಚ್ಚು ಈ ಸಮಸ್ಯೆಗಳಿಗೆ ಈ ಅಫೆನ್ಸ್ಗಳನ್ನು ಮಾಡ್ತಕ್ಕಂಥ ವರ್ಗಗಳು, ಒಂದಷ್ಟು ವರ್ಗಗಳಿಗೆ ಮಾತ್ರ ಸೀಮಿತ ರೀತಿಯಲ್ಲಿ ಒಂದಷ್ಟು ಅಫೆನ್ಸ್ಗಳನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಗಮನಿಸ್ಬೋದು. ಓಕೆ, ಸರಿ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಒಂದು ಮಿಡ್ಲ್ ಫ್ಯಾಮಿಲೀಸ್ಗೆ ಬಿಲೋ ದಿ ಪಾವರ್ಟಿ ಲೈನ್ ಇರ್ತಕ್ಕಂಥವ್ರು, ಅವ್ರಿಗೆ ಎನ್ಲೈಟನ್ಮೆಂಟ್ ಇಲ್ಲ, ಕಾನೂನು ನೆರವಿರೋದಿಲ್ಲ. ಹೌದು, ಗೊತ್ತಿಲ್ಲದನೋ ಒಂದಷ್ಟು ತಪ್ಪುಗಳು ಸಹಜವಾಗಿ ಆಗ್ತಾ ಬರ್ತವೆ. ದಟ್ ಹ್ಯೂಮನ್ ಟೆಂಡೆನ್ಸಿ. ನಿಸರ್ಗಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದಷ್ಟು ಗಂಭೀರ ಶಿಕ್ಷೆಗಳನ್ನು ಅಳವಡಿಸಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆಮೇಲೆ ಇದು ನನಗನ್ನಿಸ್ತದೆ ಒಂದಷ್ಟು ಬೇರೆ ಬೇರೆ ದೇಶಗಳಲ್ಲಿ ಏನು ಧಾರ್ಮಿಕ ಕಾನೂನುಗಳಿದಾವಲ್ಲ, ಧಾರ್ಮಿಕ ಕಾನೂನುಗಳಿಗೂ
ಈಗ ಎನ್ಹಾನ್ಸ್ಮೆಂಟ್ ಮಾಡಿರ್ತಕ್ಕಂಥ ಶಿಕ್ಷೆಗೂ ಭಿನ್ನತೆ ಏನು ಕಾಣ್ತಾ ಇಲ್ಲ ನನಗೆ. ಸೊ ಹಾಗಾಗಿ ಇದು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಹೌದು. ನೀವು ಯಾರೋ ಒಂದು ಒಂದಷ್ಟು ಸಂಘ ಸಂಸ್ಥೆಗಳಿಗೆ ಒತ್ತುಗಳನ್ನು ಕೊಟ್ಟು ಅಥವಾ ಇನ್ಯಾರೋ ಒತ್ತಾಯಕ್ಕೆ ಮಣಿದು ಅಥವಾ ಯಾರೋ ಬ್ಯೂರೋಕ್ರಾಟ್ಸ್ ಕೂತ್ಕೊಂಡು ಕಾನೂನುಗಳನ್ನ ಲ್ಯಾವಿಶ್ ಲೈಫ್ ಜೀವನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಕಾನೂನುಗಳನ್ನು ಬರೆದು ಲೆಜಿಸ್ಲೇಟರ್ ಕೈಗೆ ಕೊಟ್ಟು ಅದನ್ನು ಅಪ್ರೂವಲ್ ಮಾಡಿಸಿದಾಗ ಆಗುವಂಥ ಅನಾಹುತಗಳು ಸಮಾಜಕ್ಕೆ ಬಹುದೊಡ್ಡ ಪೆಟ್ಟಾಗುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ. ಇದರಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು, ಶಿಕ್ಷೆ ಹೆಚ್ಚು ಶಿಕ್ಷೆ ಇದೆ, ರಿಫಾರ್ಮೇಷನ್ಗೆ ಅವಕಾಶ ಇರಬೇಕಾಗ್ತದೆ. ಹೌದು. ರಿಫಾರ್ಮೇಷನ್ಗೆ ಈಗ ಫಸ್ಟ್ ಶಿಕ್ಷೆ ಇದು ಒಂದು ಅಳವಡಿಕೆ ಮಾಡಿದ್ದಾರೆ, ಫಸ್ಟ್ ಶಿಕ್ಷೆಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಅದನ್ನು ರಿಪೀಟ್ ಮಾಡುವಂಥ ಸಂದರ್ಭದಲ್ಲಿ ಸಿವಿಯರ್ ಶಿಕ್ಷೆ ಇದೆ, ಸಿವಿಯರ್ ಆಗಿ ಪನಿಷ್ಮೆಂಟ್ ಕೊಡಬೇಕು ಅಂತ. ಆಮೇಲೆ ಲೈಫ್ ಸೆಂಟೆನ್ಸನ್ನು ನೋಡಿ, ಪ್ರಪಂಚದಲ್ಲಿರ್ತಕ್ಕಂಥ ಅನೇಕ ದೇಶಗಳು ಡೆತ್ ಸೆಂಟೆನ್ಸ್ನ ವಿರೋಧ ಮಾಡ್ತಾ ಇರ್ತವೆ. ಸುಮಾರು 70ಕ್ಕಿಂತ ಹೆಚ್ಚು ದೇಶಗಳು ಇವತ್ತು ಡೆತ್ ಸೆಂಟೆನ್ಸನ್ನು ವಿರೋಧ ಮಾಡ್ಕೊಂಡ್ಬರ್ತವೆ. ಆದರೆ ಡೆತ್ ಸೆಂಟೆನ್ಸನ್ನು ಅನೇಕ ಅಫೆನ್ಸ್ಗಳಿಗೆ ಡೆತ್ ಸೆಂಟೆನ್ಸನ್ನ ಜಾಸ್ತಿ ಮಾಡಿದ್ದಾರೆ ಅದರಲ್ಲಿ. ಓಕೆ. ಆಮೇಲೆ ಲೈಫನ್ನು ಡಿಫೈನ್ ಮಾಡಿಬಿಟ್ಟು ಅವಕಾಶಕ್ಕೆ ಒಳಗಡೆ ಇಲ್ದೇ ಲೈಫನ್ನು ಟಿಲ್ ಲೈಫ್ ಡೆತ್ ಅಂತ ಹೇಳ್ಬಿಟ್ಟಕ್ಕಂತಕ್ಕಂಥ ಅದನ್ನು ಎಕ್ಸ್ಟ್ರಾವನ್ನು ಇದರಲ್ಲಿ ಸೇರಿಸಿದ್ದಾರೆ. ಗೊತ್ತಾಗ್ತದೆ, ಈಗ ನಮ್ಗೆ ಅರ್ಥ ಆಗ್ತದೆ ಏನು ಯಾರು ಈನಸ್ ಅಫೆನ್ಸ್ ಮಾಡಿರ್ತಾರೆ, ಇಟ್ಸ್ ರಿಕ್ವೈರ್ಡ್. ಓಕೆ. ಬಟ್ ಗೊತ್ತಿಲ್ಲದನೋ ಅಥವಾ ಅರಿವಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಕಾನೂನು ಅರಿವಿಲ್ಲದೇನೆ ಅಥವಾ ಸಡನ್ ಪ್ರೊವೊಕೇಶನಲ್ಲಿ ಮಾಡಿರ್ತಕ್ಕಂಥ ಅಫೆನ್ಸ್ಗಳು, ಬಟ್ ಹೆವಿ ಸಿವಿಯರ್ ಪನಿಷ್ಮೆಂಟ್ ಇರ್ತಕ್ಕಂಥದ್ದು ಅಷ್ಟು ಬೆಳವಣಿಗೆ, ಅದು ದೇಶಕ್ಕೆ ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ. ಬಟ್ ಹವೆವರ್ ಇದು ರೈಟ್ ಆರ್ ರಾಂಗ್, ಅಲ್ಟಿಮೇಟ್ಲಿ ಇಟ್ ಇಸ್ ದ ಡಿಸಿಷನ್ ಆಫ್ ದಿ ಲೆಜಿಸ್ಲೇಟರ್ಸ್. ಇನ್ನು ನಾವು ಅದನ್ನು ಆ ಒಪ್ಪಿಕೊಳ್ಳೇಬೇಕಾಗ್ತದೆ. ಓಕೆ. ಮತ್ತು ಅದೇನು ತಪ್ಪುಗಳಿದ್ದನ್ನು ಸಂದರ್ಭಗಳಲ್ಲಿ ವ್ಯಾಖ್ಯಾನ ಮಾಡುವಂಥ ಸಂದರ್ಭ ಬರ್ತದೆ, ವ್ಯಾಖ್ಯಾನ ಜುಡಿಷಿಯಲ್ ರಿವ್ಯೂಸ್ ಬರ್ತದೆ. ಓಕೆ ಸರ್. ಈಗ ಈ ಸತ್ಯಾಗ್ರಹ ಮಾಡೋದು, ಉಪವಾಸ ಸತ್ಯಾಗ್ರಹ ಮಾಡೋದು, ಪ್ರತಿಭಟನೆ ಮಾಡೋದು, ಅದು ಪ್ರಜಾಪ್ರಭುತ್ವದಲ್ಲಿರುವಂಥ ಹಕ್ಕು. ಈ ಕಾನೂನು ಹೇಳುತ್ತೆ ಈಗ ಉಪವಾಸ ಸತ್ಯಾಗ್ರಹ ಮಾಡಿದರೆ ಅದು ಆತ್ಮಹತ್ಯೆಗೆ ಸಮ ಅಂತ ಹೇಳಿ. ಅಂದರೆ ಈ ಪ್ರತಿಭಟಿಸುವ ಹಕ್ಕನ್ನೇ ಕಿತ್ಕೊಂಡಂಗೆ ಆಗಲ್ವಾ ಸರ್ ಹಾಗಾದರೆ? ನೋಡಿ, ಅದನ್ನೇ ಹೇಳ್ತಾ ಇದ್ದೆ. ಆರ್ಟಿಕಲ್ 19 ಆಫ್ ದಿ ಕಾನ್ಸ್ಟಿಟ್ಯೂಷನ್, ರೈಟ್ ಟು ಎಕ್ಸ್ಪ್ರೆಸ್. ನಾನು ಹೇಳುವಂಥದ್ದು ಇಟ್ ಶುಡ್ ನಾಟ್ ಬಿ ಎಫೆಕ್ಟ್ ಟು ದಿ ಫಂಡಮೆಂಟಲ್ ರೈಟ್ ಆಫ್ ದಿ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಏನಿಲ್ಲ. ನನ್ನ ಪ್ರಕಾರವಾಗಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, 222 ದಿವಸ ಒಬ್ಬ ವ್ಯಕ್ತಿ ಇದ್ರೆ ಜೈಲಲ್ಲಿ ಇದ್ರೆ ಆ ವ್ಯಕ್ತಿ ಸುಧಾರಣೆ ಆಗ್ಲಿಕ್ಕೆ ಅವಕಾಶ ಇರ್ತದೆ. ಓಕೆ. ಜೈಲುಗಳು ಸುಧಾರಣೆ ಸ್ಥಳ. ಪನಿಷ್ಮೆಂಟ್ ಏನಿದೆ, ಪನಿಷ್ಮೆಂಟು ಇಸ್ ರಿಕ್ವೈರ್ಡ್ ಓನ್ಲಿ ಫಾರ್ ರಿಫಾರ್ಮ್ಸ್. ಓಕೆ. ರಿಫಾರ್ಮೇಟಿವ್ ಆಗಿರ್ಬೇಕು ಪನಿಷ್ಮೆಂಟು. ಆ ಪನಿಷ್ಮೆಂಟೇ ಜೀವನನೇ ಸರ್ವನಾಶ ಆಗುವಂತಿರತ್ತೆ ಉಳಿದು ಅಂತಕ್ಕಂಥದ್ದು. ಅದಕ್ಕೆ ಮಹಾತ್ಮ ಗಾಂಧೀಜಿ ಒಬ್ಬ ವ್ಯಕ್ತಿ 222 ದಿವಸ ಜೈಲಲ್ಲಿ ಕೊಳ್ಳೋದ್ರೆ ಖಂಡಿತವಾಗ್ಲೂ ಅವ್ನು ಬದಲಾವಣೆ ಆಗ್ತಾನೆ. ಆ ಅಟ್ಮಾಸ್ಫಿಯರನ್ನು ನೀವು ಜೈಲುಗಳಲ್ಲಿ ವಾತಾವರಣ ನಿರ್ಮಾಣ ಮಾಡಿಕೊಡ್ಬೇಕು. ನಮ್ಮ ಭಾರತದ ಜೈಲು ವ್ಯವಸ್ಥೆಯಲ್ಲಿ ನೀವು ಗಮನಿಸಬೇಕಾದ್ರೆ ಆ ಥರ ವ್ಯವಸ್ಥೆ ಇದೆ. ಇವತ್ತು ರಿಫಾರ್ಮೇಟಿವ್ ಥಾಟ್ಸ್ ಇದೆಯಾ, ಇನ್ನೂ ಅಫೆನ್ಸ್ಗಳು ಜಾಸ್ತಿ ಆಗ್ತದೆ 100%. ಸೊ ಆ ವಸ್ತು ನಾವು ಇನ್ಫ್ರಾಸ್ಟ್ರಕ್ಚರು ರಿಫಾರ್ಮ್ ಫಸ್ಟು ನನ್ನ ಪ್ರಕಾರವಾಗಿ ವ್ಯವಸ್ಥೆಯಲ್ಲಿ ಬ್ಯೂರೋಕ್ರಾಟ್ಸು ಮತ್ತು ಸರ್ಕಾರಗಳು ನಾವು ಬದಲಾವಣೆ ಆಗಬೇಕು, ಮನಸ್ಥಿತಿಗಳು ಬದಲಾವಣೆ ಆಗಬೇಕು. ಹೌದು. ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಶಿಕ್ಷೆ ಇರ್ತಕ್ಕಂಥ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡುವಂಥ ಮನಸ್ಥಿತಿಗಳನ್ನು ಡೆವಲಪ್ ಮಾಡಲಿಕ್ಕೆ, ಸುಧಾರಣೆಯನ್ನು ಮಾಡಲಿಕ್ಕೆ, ಆ ವ್ಯಕ್ತಿ ಇನ್ನೊಂದ್ಸಲ ಅಫೆನ್ಸ್ ಮಾಡದೇ ಇರ್ತಾರ ಆ ಶಿಕ್ಷೆ ಅದರಲ್ಲಿ ರಿಫಾರ್ಮ್ ಮಾಡಲಿಕ್ಕೆ. ನಿಜ. ಸೊ ಅದು ಮಾಡಬೇಕು ಹೊರತು ಶಿಕ್ಷೆಯಿಂದನೇ ಅವನು ಸರ್ವನಾಶ ಆಗುವಂಥ ಪರಿಸ್ಥಿತಿ ಇರ್ಕೂಡ್ದು. ಬಟ್ ಅದು ಯಾಕೋ ಇತ್ತೀಚೆಗೆ ಈ ಒಂದು ಕಾನೂನಲ್ಲಿ ಹೆಚ್ಚಿಗೆ ಪ್ರಯಾರಿಟಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆಮೇಲೆ ಮತ್ತೊಂದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಕಾನೂನುಗಳು ಬೇಕಾಗಿರ್ತಕ್ಕಂಥದ್ದು ಮನುಷ್ಯನ ಅನುಕೂಲಕ್ಕಾಗಿ ಹೊರತು ಮನುಷ್ಯನ ವಿರುದ್ಧವಾಗಲ್ಲ. ನಿಜ. ಹೌದು. ಲಾಸ್ ಓನ್ಲಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್, ದಟ್ ಶುಡ್ ಬಿ ಅಂಡರ್ ಹ್ಯೂಮನ್ ಕನ್ಸಿಡರೇಷನ್. ಮನುಷ್ಯನ ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾನೂನುಗಳನ್ನು ಸಹ ಜಾರಿಗೆ ಬಂದಿರತಕ್ಕಂಥದ್ದು. ಮನುಷ್ಯನ ನಡವಳಿಕೆಯನ್ನು ತಿದ್ದಲಿಕ್ಕೆ, ಮನುಷ್ಯನ ವ್ಯಕ್ತಿತ್ವವನ್ನು ಡೆವಲಪ್ ಮಾಡಲಿಕ್ಕೆ, ದೇಶದ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ, ದೇಶದ ಬದಲಾವಣೆ ಮಾಡಲಿಕ್ಕೆ, ಹೌದು, ಈ ಸುಧಾರಣೆಗಳು ಮಾಡುವ ಪ್ರಯತ್ನದಲ್ಲಿ ಕಾನೂನುಗಳನ್ನು ನಾವು ಒಂದು ನಿರ್ಮಿಸ್ಕೊಂಡಿದ್ದೀವಿ ಹೊರತು ನಮ್ಮನ್ನು ನಾವು ನಾಶ ಮಾಡ್ಕೊಳ್ಳಕ್ಕಂಥ ಕಾನೂನುಗಳು ಇರ್ಕೊಡ್ದು. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಇರ್ಕೊಡ್ದು. ಸೊ ನನ್ನ ಪನಿಷ್ಮೆಂಟ್ಗೆ ಹೆಚ್ಚಿಗೆ ಒತ್ತು ಕೊಟ್ಟಾಗೆ ಇವತ್ತಿನ ದಿವಸ ಈ ಕಾನೂನುಗಳನ್ನು ಕಾಣಿಸ್ತಾ ಇದೆ. ಅವರ್ ವಾಟ್ ಎವರ್ ಇಟ್ ಮೇ ಬಿ, ಈಗ ಕಾನೂನುಗಳನ್ನು ನಿರ್ಮಿಸಿದ್ದಾಗದೆ, ಅನುಷ್ಠಾನಕ್ಕೆ ತಂದಿದ್ದಾಗದೆ, ಜಾರಿಗೆ ಬಂದಿದ್ದಾಗದೆ ಈ ಕಾನೂನುಗಳನ್ನು ನಾವು ಪಾಲನೆ ಮಾಡಲೇಬೇಕು.
ಇವತ್ತು ಸಂದರ್ಭದಲ್ಲಿ ಈಗ ಆಗಿದ್ದಕ್ಕಂಥ ವಿಚಾರಗಳು ಏನೇ ಇರ್ಕೊಳ್ಳಿ, ಹ್ಮ್ ಮುಂದಿನ ದಿನಗಳಲ್ಲಿ ಕನಿಷ್ಠ ಪಕ್ಷ ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಹ್ಮ್ ಕಾನೂನುಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಹೌದು. ಜನಸಾಮಾನ್ಯರಿಗೆ, ಸ್ಟೂಡೆಂಟ್ಸ್ಗೆ, ಮಕ್ಕಳಿಗೆ, ಇವರಿಗೆ ಇವ್ರಿಗೆಲ್ಲನೂ ಸಹ ಈ ಕಾನೂನು ಅರಿವು ಮೂಡಬೇಕು. ಹ್ಮ್ ಎಷ್ಟೋ ಮಕ್ಕಳು ಇವತ್ತಿನ ದಿವಸ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾನೆ ಇದ್ದಾರೆ. ಹೌದು. ಸರ್ ಸಹಜ ಗುಣ, ಮನುಷ್ಯನ ಸಹಜ ಗುಣ. ಹ್ಮ್ ಮನುಷ್ಯನ ಸಹಜ ಗುಣ ಏನಂದ್ರೆ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಹ್ಮ್ ಆದರೆ ಅದನ್ನು ರೆಕ್ಟಿಫೈ ಮಾಡ್ತಕ್ಕಂಥ ಬುದ್ಧಿ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ರಿಫರ್ಮೇಟಿವ್ ಆಗಿರಬೇಕು. ಓಕೆ. ರಿಫರ್ಮೇಟಿವ್ ಆಗಿರಬೇಕು ಅಂತಕ್ಕಂಥದ್ದು ಸಹಜ ನಮ್ಮ ಸಾಂಪ್ರದಾಯಗಳು, ನಮ್ಮ ಗ್ರಂಥಗಳು ಎಲ್ಲ ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.